ಬಾಹ್ಯಾಕಾಶದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣ ನಡೆದಿದೆ. ಅಂದ್ರೆ ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ 17 ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಮಾಡಿದೆ. 3:27ಕ್ಕೆ ಫ್ಲೋರಿಡಾ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿದೆ. 286 ದಿನಗಳ ವನವಾಸವನ್ನ ಅಂತ್ಯಗೊಳಿಸಿದ ಗಗನಯಾತ್ರಿಗಳು. ಬಾಹ್ಯಾಕಾಶದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಇದು ಸಾಕ್ಷಿಯಾಗಿದೆ. ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ 17 ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಆಗಿದೆ. 3:27ಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಇದು ಭೂಸ್ಪರ್ಶ ಆಗಿರೋದು. 286 ದಿನಗಳ ವನವಾಸವನ್ನ ಅಂತ್ಯಗೊಳಿಸಿದ ಗಗನಯಾತ್ರಿಗಳು. ಕೇವಲ 10 ದಿನದ ಕೆಲಸಕ್ಕಾಗಿ ಅಂತ ಹೋದವರು 9 ತಿಂಗಳ ಕಾಲ ಅಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಾಹ್ಯಾಕಾಶದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಇದು ಸಾಕ್ಷಿಯಾಗಿದೆ. ಭೂಮಿಗೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಮರಳಿದ್ದಾರೆ. 17 ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಆಗಿದೆ. 3:27ಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿರೋದು. 286 ದಿನಗಳ ವನವಾಸವನ್ನ ಗಗನಯಾತ್ರಿಗಳು ಅಂತ್ಯಗೊಳಿಸಿದ್ದಾರೆ. ಇನ್ನು ಅಮೆರಿಕದ ಕಾಲಮಾನ ಪ್ರಕಾರ 5:57ಕ್ಕೆ ಅವರು ರೀಚ್ ಆಗಿರೋದು. 5:27ಕ್ಕೆ ಇನ್ನು ನಮ್ಮ ಭಾರತೀಯ ಕಾಲಮಾನ ಪ್ರಕಾರ 3:27ಕ್ಕೆ ಫ್ಲೋರಿಡಾ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿದೆ. ಬಾಹ್ಯಾಕಾಶದಲ್ಲಿ ಇದೊಂದು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಫ್ಲೋರಿಡಾದ ಕರಾವಳಿಯಲ್ಲಿ ಅವರು ಭೂಸ್ಪರ್ಶ ಮಾಡ್ತಿರುವಂತಹ ಸನ್ನಿವೇಶವನ್ನ. 3:27ಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿರೋದು. ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು 9 ತಿಂಗಳ ಹಿಂದೆ ತೆರಳಿರ್ತಾರೆ. ಕೇವಲ 10 ದಿನದ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ಆದರೆ ಹೀಲಿಯಂ ಸೋರಿಕೆಯಿಂದ ಅಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಅವರು ಭೂಮಿಗೆ ವಾಪಸ್ ಬರೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಈಗ ಬಾಹ್ಯಾಕಾಶದಲ್ಲಿ ಸುನಿತಾ ವಿಲಿಯಮ್ಸ್ ಅವರು ಸಾವನ್ನ ಗೆದ್ದಂತಹ ಗಟ್ಟಿಗಿತ್ತಿಯಾಗಿದ್ದಾರೆ. ಬಾಹ್ಯಾಕಾಶದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಇದು ಸಾಕ್ಷಿಯಾಗಿದೆ. ಇನ್ನು ಅವರು ಬರ್ತಿದ್ದ ಹಾಗೆ ನೋಡ್ತಾ ಇದ್ದೀರಾ ಎಷ್ಟು ಖುಷಿಯಿಂದ ಎಲ್ಲ ಅವರನ್ನ ವೆಲ್ಕಮ್ ಮಾಡ್ತಿದ್ದಾರೆ. ಅವರು ಸಹ ಎಲ್ಲರ ಹತ್ರ ಕೈ ಬೀಸಿ ತಮ್ಮ ಅಂದರೆ ನಾವು ವಾಪಸ್ ಬಂದಿರೋದನ್ನ ಸಂತೋಷದಿಂದ ಅದನ್ನು ತೋರಿಸ್ಕೊಳ್ತಾ ಇದ್ದಾರೆ. ಬಾಹ್ಯಾಕಾಶದಲ್ಲಿ ಇದೊಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದು. 286 ದಿನಗಳು ಅಲ್ಲೇ ಇದ್ರು, ಬಾಹ್ಯಾಕಾಶದಲ್ಲೇ ಇದ್ರು. ಈಗ ಅಲ್ಲಿಂದ ಭೂಮಿಗೆ ವಾಪಸ್ಸಾಗಿದ್ದಾರೆ. 17 ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಆಗಿದೆ. 3:27ಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿರೋದು. ಅವರು ಭಾರತಕ್ಕೆ ಭೂಮಿಗೆ ವಾಪಸ್ ಆಗಿದ್ದನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ. ಅವರನ್ನ ಅಂದರೆ ಈಗ ಅವರು ಭೂಮಿಗೆ ಹೊಂದ್ಕೊಳ್ಬೇಕಲ್ವಾ, ಹೀಗಾಗಿ ಒಂದಷ್ಟು ದಿನ ಅವರನ್ನ ನಿಗಾ ವಹಿಸಿರ್ತಾರೆ. ತಕ್ಷಣ ಅವರನ್ನು ಅಂದರೆ ಅಲ್ಲಿ ಗ್ರಾವಿಟಿ ಪವರ್ ಇರೋದಿಲ್ಲ, ಇಲ್ಲಿ ಗ್ರಾವಿಟಿ ಇರುತ್ತೆ. ಹೀಗಾಗಿ ಅವರನ್ನು ಭೂಮಿಗೆ ಹೊಂದಿಕೊಳ್ಳುವಂತಹ ವಾತಾವರಣಕ್ಕೆ ಅವರನ್ನು ರೆಡಿ ಮಾಡಬೇಕು. ಹೀಗಾಗಿ ತಕ್ಷಣಕ್ಕೆ ಅವರನ್ನು ಆರಾಮಾಗಿ ಎಲ್ಲ ರೀತಿ ಓಡಾಡ್ಕೊಂಡಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲ ಅವ್ರು ಓಡಾಡ್ತಾನೆ ಇರೋದಿಲ್ಲ ಅಲ್ಲ, ಬರೀ ತೇಲಾಡ್ಕೊಂಡಿರ್ತಾರೆ. ಹೀಗಾಗಿ ಒಂದಷ್ಟು ಟೆಸ್ಟ್ಗಳಿರುತ್ತೆ. ಒಂದಷ್ಟು ದಿನ ಅವರನ್ನು ಟೆಸ್ಟ್ ಮಾಡಿ ಆಮೇಲೆ ಅವರನ್ನು ಪ್ರಿಪೇರ್ ಮಾಡ್ತಾರೆ ಭೂಮಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ. ಆಮೇಲೆ ಅವರನ್ನು ನಾರ್ಮಲಿಗೆ ನಾವೆಲ್ಲ ಹೆಂಗಿರ್ತೀವಿ ಆ ರೀತಿ ಇರೋ ಥರ ಅವರನ್ನು ಬಿಡ್ತಾರೆ ಭೂಮಿಗೆ. ಅಲ್ಲಿವರೆಗೂ ಈಗ ಅವರನ್ನು ತುಂಬ ಕೇರ್ ಮಾಡಿ ಇಟ್ಟಿರ್ತಾರೆ. ಬಾಹ್ಯಾಕಾಶದಲ್ಲಿ ಇದೊಂದು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿರೋದು. ಇನ್ನು ಇವರ ತಂದೆ ತಾಯಿ ದೀಪಕ್ ಪಾಂಡ್ಯ ಅವರ ದಂಪತಿ ಏನು ಹುಟ್ಟಿ ಬೆಳೆದಿದ್ರಲ್ಲ, ಅವರು ಗುಜರಾತ್ ಮೂಲದವರು. ಅಲ್ಲೂ ಸಹ ಸಂಭ್ರಮ ಮನೆ ಮಾಡಿದೆ. ಅಲ್ಲೂ ಸಹ ಜನ ಅಂದರೆ ಅವ್ರು ಬರ್ತಾರೆ ಅಂತಾನೆ ಅಲ್ಲೆಲ್ಲ ಮೆರವಣಿಗೆಗೆ ಅಂತೆಲ್ಲ, ಅಂದರೆ ಅಲ್ಲಿರೋರು ಅವರ ನೆಂಟರು ಅವರೆಲ್ಲ ಸೇರಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು, ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಅದೆಲ್ಲ ಫಲ ಕೊಟ್ಟಿದೆ. ಅಲ್ಲೂ ಸಹ ಸಂಭ್ರಮ ಮನೆ ಮಾಡಿದೆ. ನೀವು ಗಮನಿಸ್ತಾ ಇರೋದು ಅವರು ಭೂಮಿಗೆ ಸ್ಪರ್ಶ ಆಗ್ತಿರುವಂತಹ ಕ್ಷಣಗಳನ್ನು. ಅವರು ಫ್ಲೋರಿಡಾದ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿದ್ದು ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ 3:27ಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿದ್ದಾರೆ. ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಭೂಮಿಗೆ ವಾಪಸ್ಸಾಗಿದ್ದಾರೆ. 9 ತಿಂಗಳ ವನವಾಸದ ಬಳಿಕ ಇಬ್ಬರು ಸಹ ಭೂಮಿಗೆ ಬಂದಿದ್ದಾರೆ, ವಾಪಸ್ಸಾಗಿದ್ದಾರೆ. ಕೇವಲ 8ರಿಂದ 10 ದಿನದ ಕೆಲಸಕ್ಕೆ ಅಂತ ಅವರು ಹೋಗಿರ್ತಾರೆ. ಆದರೆ ಅಲ್ಲಿ ಅವ್ರು ಏನು ಹೋಗಿರ್ತಾರೆ ISSಗೆ, ಅವರು ಹೀಲಿಯಂ ಸೋರಿಕೆಯಿಂದ ಹೀಲಿಯಂ ಲೀಕೇಜ್ ಆಗಿರುತ್ತೆ. ಹೀಗಾಗಿ ಅವರು ವಾಪಸ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಾದಮೇಲೆ ಈಗ ಅಂದರೆ ಟ್ರಂಪ್ ಇದೇ ವಿಚಾರವಾಗೂ ಸಹ ಮಾತಾಡಿರ್ತಾರೆ. ಸುನಿತಾ ವಿಲಿಯಮ್ಸ್ನ ಹಿಂದಿನ ಸರ್ಕಾರ ಕರ್ಕೊಂಡು ಬರೋಕ್ಕೆ ಸಾಧ್ಯ ಆಗಿಲ್ಲ, ಬಟ್ ನಾವು ಹಂಗೆ ಮಾಡಲ್ಲ, ತಕ್ಷಣವೇ ಅವ್ರನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಅಂದರೆ ಈ ವಿಚಾರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಅವ್ರನ್ನ ಆದಷ್ಟು ಬೇಗ ಭೂಮಿಗೆ ವಾಪಸ್ ಕರ್ಕೊಂಡು ಬನ್ನಿ ಅಂತ ಅವರು ಹೇಳಿರ್ತಾರೆ. ಹೀಗಾಗಿ
ಈ ಏನು ಕಾರ್ಯಾಚರಣೆ ಇರುತ್ತೆ ಅವ್ರನ್ನ ಕರ್ಕೊಂಡ್ಬರ್ಬೇಕು ಅನ್ನೋದು ಅದು ವೇಗ ಪಡೆದುಕೊಳ್ಳುತ್ತೆ. ಹೀಗಾಗಿ ಅವರನ್ನು ವಾಪಸ್ಸೀಗ ಕರೆತರುವಂತಹ ಕೆಲಸ ಆಗಿದೆ. 59 ವರ್ಷದ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಮರಳಿದ್ದಾರೆ. ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ವಾಪಸ್ ಆದಾಗ ಅವರನ್ನು ವೆಲ್ಕಮ್ ಮಾಡ್ಕೊಂಡಿರೋದು, ಅಂದರೆ ಯಾವ ರೀತಿ ಅವರನ್ನು ಫುಲ್ ಕೇರ್ ಆಗಿ ಕಂಪ್ಲೀಟ್ ಆಗಿ ಅವರನ್ನು ಕವರ್ಡ್, ಇದರಲ್ಲಿ ಅವರು ಮೇಲಿಂದ ಭೂಸ್ಪರ್ಶ ಆಗಿರೋದಲ್ವ, ಅಲ್ಲಿಂದ ಕವರ್ಡ್ ಆಗಿ ಅವರನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಈಗ ಅವರನ್ನು ಒಂದಷ್ಟು ದಿನ ಕೇರ್ ಯೂನಿಟಲ್ಲಿ ಇಟ್ಟಿರ್ತಾರೆ. ನಂತರ ಅವರನ್ನು ನಾರ್ಮಲ್ ಭೂಮಿಗೆ ಯಾವ ರೀತಿ ಅವರು ಹೊಂದ್ಕೊಳ್ಬೇಕು, ಗ್ರಾವಿಟಿ ಪವರ್ ಇರುತ್ತಲ್ಲ ಇಲ್ಲಿ, ಹೀಗಾಗಿ ಆ ಗ್ರಾವಿಟಿಗೆ ಅವರು ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಸಹ ಅವರನ್ನು ಒಂದು ಟ್ರೀಟ್ಮೆಂಟಲ್ಲಿ ಇಟ್ಟಿರ್ತಾರೆ. ಟೆಸ್ಟ್ ಆ್ಯಂಡ್ ಪ್ರೊಸೀಜರ್ಸ್ ಒಂದಷ್ಟು ಇರುತ್ತೆ. ಅದು ಮುಗಿದ ಮೇಲೆ ಅವರು ನಾರ್ಮಲ್ ಆಗಿ ನಮ್ಮ ರೀತಿಯಲ್ಲಿ ಇಲ್ಲಿ ಓಡಾಡ್ಕೊಂಡಿರೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಇವರ ಪೇರೆಂಟ್ಸ್ ಬಂದು ದೀಪಕ್ ಪಾಂಡ್ಯ ಹಾಗೂ ಬೋನಿ ಪಾಂಡ್ಯ, ಅವರು ಗುಜರಾತ್ ಮೂಲದವರು. ಹೀಗಾಗಿ ಅಲ್ಲೂ ಸಹ ಅವರ ಊರು ಯಾವುದಿದೆ ಅಲ್ಲೂ ಸಹ ಸಂಭ್ರಮ ಮನೆ ಮಾಡಿದೆ. ಎಲ್ಲರೂ ಅಲ್ಲಿ ಪ್ರಾರ್ಥನೆ, ಪೂಜೆ ಪುನಸ್ಕಾರಗಳು ನಡೀತಾನೆ ಇತ್ತು, ಅವರು ಸೇಫಾಗಿ ವಾಪಸ್ಸಾಗಲಿ ಅಂತ ಹೇಳಿ. ಸದ್ಯ ಇದೀಗ ಅವರು 9 ತಿಂಗಳ ಬಳಿಕ ಸೇಫಾಗಿ ಭೂಮಿಗೆ ಮರಳಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಿಂದ ಅವರು ಪ್ರಯಾಣವನ್ನು ಬೆಳೆಸಿದ್ರು. ಭಾರತೀಯ ಕಾಲಮಾನದ ಪ್ರಕಾರ ನಮ್ಮ ಮುಂಜಾನೆ 3:27ಕ್ಕೆ ಭೂಸ್ಪರ್ಶ ಆಗಿದೆ. ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಇಬ್ಬರೂ ಸಹ ಹೋಗಿರ್ತಾರೆ. 17 ಗಂಟೆಗಳ ಪ್ರಯಾಣವನ್ನು ಬೆಳೆಸಿ ಬಾಹ್ಯಾಕಾಶದಿಂದ ಅವರು ಭೂಮಿಗೆ ಮರಳಿದ್ದಾರೆ. ಇನ್ನು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತಾನೆ ಇಬ್ಬರು ಹೋಗಿರ್ತಾರೆ. ಈಗ ಒಟ್ಟು 4 ಮಂದಿ ಸೇಫ್ ಆಗಿ ಫ್ಲೋರಿಡಾದ ಕರಾವಳಿ, ಅಮೆರಿಕಾದ ಫ್ಲೋರಿಡಾದ ಕರಾವಳಿಗೆ ಬಂದು ಇಳಿದಿದ್ದಾರೆ. ಸುನಿತಾ ವಿಲಿಯಮ್ಸ್ ಬರ್ತಿದ್ದ ಹಾಗೆ ಮಂದಹಾಸವನ್ನು ಬೀರ್ತಾರೆ, ಎಲ್ಲರತ್ತ ಕೈ ಬೀಸ್ತಾರೆ. ಸೊ ಇನ್ನು ಎಲ್ಲ ಸಂಭ್ರಮ ಮನೆ ಮಾಡಿದೆ ಅವ್ರ ಹುಟ್ಟೂರಲ್ಲೂ ಸಹ. ಇನ್ನು ನಾಸಾ ಸಹ ಈ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಅವರು ಸೇಫ್ ಆಗಿ ಲ್ಯಾಂಡ್ ಆಗಿರೋದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದೆ. ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಆಗಿದ್ದಾರೆ. 8 ದಿನಗಳ ಕಾಲ ಮಿಷನ್ ಕೆಲಸ ಇದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಆದರೆ 9 ತಿಂಗಳ ಕಾಲ ಅವರು ಅಲ್ಲಿ ಇರಬೇಕಾಗುತ್ತೆ. ಈಗ ನಾವೇ ಸಾಮಾನ್ಯವಾಗಿ ಎಲ್ಲಾದರೂ ಒಂದು ಕಡೆ ಹೋದರೆ 1-2 ದಿನ ಎಕ್ಸ್ಟ್ರಾ ಆದ್ರೇ ಅಲ್ಲಿ ಇರೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಅವರು ಬಾಹ್ಯಾಕಾಶಕ್ಕೆ ಹೋಗಿ 9 ತಿಂಗಳ ಕಾಲ ಅಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಅವ್ರಿಗೆ ನಿರ್ಮಾಣ ಆಗುತ್ತೆ. ಅವ್ರು ಹೋಗಿದ್ದಂತಹ ಏನು ಹೋಗಿರ್ತಾರೆ ಅಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಅವರು ವಾಪಸ್ ಬರೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಇದೀಗ ಭೂಮಿಗೆ ವಾಪಸ್ ಆಗಿದ್ದಾರೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್. ಇವ್ರ ಜೊತೆ ಇನ್ನೂ ಇಬ್ಬರು ಸಹ ಬಂದಿದ್ದಾರೆ. 17 ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಆಗಿದೆ. ಅವರು ಜೂನ್ 5ನೇ ತಾರೀಕು ಹೋಗಿರ್ತಾರೆ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್, ಅದರಲ್ಲಿ ಈ ಬಾರಿ ಅವರು ವಾಪಸ್ ಬಂದಿರೋದು. ಇದು ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್. ಇದು ಆ ಸ್ಪೇಸ್ ಕ್ರಾಫ್ಟಲ್ಲಿ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ವಾಪಸ್ ಆಗಿರೋದು. ಬಾಹ್ಯಾಕಾಶದಿಂದ ಭೂಮಿಗೆ ಅವರು ಸ್ಪರ್ಶ ಮಾಡೋದಕ್ಕೆ 17 ಗಂಟೆಗಳ ಪ್ರಯಾಣವನ್ನು ಬೆಳೆಸಿದ್ರು. ಅಮೆರಿಕಾದ ಫ್ಲೋರಿಡಾದ ಕರಾವಳಿಗೆ ಸುನಿತಾ ವಿಲಿಯಮ್ಸ್ ಬಂದಿಳಿದಿದ್ದಾರೆ. ಇನ್ನು ನಿಕ್ ಹೋಗ್ ಹಾಗೂ ರೋಸ್ ಕಾಸ್ಮಸ್ ಅಂತ ಇವರು ಸಹ ಹೋಗಿರ್ತಾರೆ. ಅವರನ್ನ ಕರ್ಕೊಂಡು ಬರೋದಕ್ಕೆ ಅವರು ಸಹ ಇವ್ರ ಜೊತೆ 17 ಗಂಟೆಗಳ ಪ್ರಯಾಣವನ್ನು ಮಾಡಿ ಭೂಸ್ಪರ್ಶ ಆಗಿದೆ. ಒಟ್ಟಿನಲ್ಲಿ ಸೇಫ್ ಆಗಿ ಅವರು ಬಂದಿದ್ದಾರೆ ಅನ್ನೋದೇ ಒಂದು ಸಮಾಧಾನದ ಸಂಗತಿ ಹಾಗೂ ಸಂತೋಷದ ವಿಷಯ. ಸ್ಪೇಸ್ ಎಕ್ಸ್ಗೆ ಇನ್ನು ನಾಸಾ ಧನ್ಯವಾದವನ್ನು ಹೇಳಿದೆ. ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಅವರ ಡ್ರ್ಯಾಗನ್ ಇಂದಾನೇ ಈಗ ಅವರು ವಾಪಸ್ ಕರ್ಕೊಂಡು ಬರೋದಕ್ಕೆ ರೆಡಿ ಮಾಡ್ಕೊಂಡಿದ್ದು. ಅದರಲ್ಲಿ ಆ ಸ್ಪೇಸ್ ಕ್ರಾಫ್ಟ್ನಲ್ಲೇ ಅವರು ವಾಪಸ್ ಆಗಿರೋದು. ಗಗನದಿಂದ ಭೂಮಿಗಿಳಿದ ಗಗನಯಾತ್ರಿಗಳು. ಫ್ಲೋರಿಡಾದ ಸಮುದ್ರದಲ್ಲಿ ಕ್ರೂ 9 ನೌಕೆ ಲ್ಯಾಂಡಿಂಗ್ ಆಗಿದೆ. ಬೆಳಗಿನ ಜಾವ 3:27ಕ್ಕೆ ಸಮುದ್ರವನ್ನ ತಲುಪಿದ ನೌಕೆ. ಕ್ಯಾಪ್ಸ್ಯೂಲ್ನನ್ನ ಹಡಗಿಗೆ ಶಿಫ್ಟ್ ಮಾಡಿದ್ರು ಸಿಬ್ಬಂದಿ. ಕ್ಯಾಪ್ಸ್ಯೂಲ್ ಡೋರ್ ಓಪನ್ ಮಾಡಿದ ಸಿಬ್ಬಂದಿ ಮೊದಲು 4 ಆರೋಗ್ಯವನ್ನ ಸಹ ಪರೀಕ್ಷೆ ಮಾಡಿದ್ದಾರೆ. ಕೊನೆಯ 4 ನಿಮಿಷಕ್ಕೆ 2 ಪ್ಯಾರಾಚೂಟ್ ಅಲ್ಲಿ ಓಪನ್ ಆಗುತ್ತೆ. ಕ್ಯಾಪ್ಸೂಲ್ನನ್ನ ಹಡಗಿಗೆ ಸಿಬ್ಬಂದಿ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಕ್ಯಾಪ್ಸೂಲ್ ಡೋರ್ ಓಪನ್ ಮಾಡಿದ್ರು ಸಿಬ್ಬಂದಿ. ಸುನಿತಾ ಅವರು ಯಾವ ರೀತಿ ಅವರು ಭೂಮಿಗೆ ಬಂದರು, ಯಾವ ರೀತಿ ಅವರನ್ನು ವೆಲ್ಕಮ್ ಮಾಡಲಾಯಿತು ಅದರದ್ದು ಹೇಳ್ತಾ ಇರೋದು ಇವಾಗ ನಿಮಗೆ. ಮೊದಲು 4 ಆರೋಗ್ಯವನ್ನು ಪರೀಕ್ಷೆ ಮಾಡಿದ್ರು. ಇನ್ನು ಬಂದಿದ ತಕ್ಷಣ ಫಸ್ಟ್ ನಡೆಯೋದೇ ಅವರ ಹೆಲ್ತ್ ಚೆಕಪ್, ಮೆಡಿಕಲ್ ಚೆಕಪ್, ಅವ್ರು ಹೇಗಿದ್ದಾರೆ, ಅವ್ರ ಕಂಡೀಷನ್ ಹೇಗಿದೆ ಅಂತ. ಆ ಕ್ಯಾಪ್ಸ್ಯೂಲ್ನಿಂದ ಒಬ್ಬೊಬ್ಬರಾಗೆ ಹೊರಗೆ ಬರ್ತಾರೆ. ಯಾರು ಈ 4 ಗಗನಯಾತ್ರಿಗಳಿದ್ರು ಅವರು ಒಬ್ಬೊಬ್ಬರಾಗೆ ಆಚೆ ಬರ್ತಾರೆ. ಮೊದಲು ನೌಕೆಯಿಂದ ನಿಕ್ ಹೇಗ್ ಅವರನ್ನ ಮೊದಲಿಗೆ ರಕ್ಷಣಾ ಸಿಬ್ಬಂದಿ ಹೊರಗೆ ತರುವಂತಹ ಕೆಲಸವನ್ನ ಮಾಡ್ತಾರೆ. ನಂತರ ಕ್ಯಾಪ್ಸ್ಯೂಲ್ನಿಂದ ಸುನಿತಾ ವಿಲಿಯಮ್ಸ್ ಅವರು ಸಹ ಹೊರಗೆ ಬರ್ತಾರೆ.
4 ಗಗನಯಾತ್ರಿಗಳ ಮುಖದಲ್ಲೂ ಸಹ ನಗು ಬೀರಿದೆ. ಅಂದ್ರೆ ಭೂಮಿಗೆ ಸೇಫ್ ಆಗಿ ಅವರು ಲ್ಯಾಂಡ್ ಆಗ್ತಾರಲ್ಲ, ಹೀಗಾಗಿ ಅವರು ಸಂತೋಷದಿಂದ ಮಂದಹಾಸವನ್ನ ಬೀರ್ತಾರೆ. ಗಗನದಿಂದ ಗಗನಯಾತ್ರಿಗಳು ಭೂಮಿಗೆ ಇಳಿದಿದ್ದಾರೆ. ಭಾರತೀಯ ಕಾಲಮಾನ ಪ್ರಕಾರ 3:27ಕ್ಕೆ ಅವರು ಬಂದಿಳಿದಿರೋದು. ಫ್ಲೋರಿಡಾದ ಸಮುದ್ರದಲ್ಲಿ ಕ್ರೂ 9 ನೌಕೆ ಲ್ಯಾಂಡಿಂಗ್ ಆಗಿದೆ. ಬೆಳಗಿನ ಜಾವ 3:27ಕ್ಕೆ ಸಮುದ್ರವನ್ನ ಈ ನೌಕೆ ತಲುಪಿದೆ. ಇನ್ನು ಫ್ಲೋರಿಡಾದ ಸಮುದ್ರದಲ್ಲಿ ಕ್ರೂ 9 ನೌಕೆ ಲ್ಯಾಂಡಿಂಗ್ ಆಗಿರೋದು ಬೆಳಗಿನ ಜಾವ 3:27ಕ್ಕೆ ಇದು ಸಮುದ್ರವನ್ನ ತಲುಪಿದೆ. ಈ ನೌಕೆ ಕ್ಯಾಪ್ಸೂಲ್ ನನ್ನ ಹಡಗಿಗೆ ಅಲ್ಲಿನ ಸಿಬ್ಬಂದಿ ಸಹ ವೇಟ್ ಮಾಡ್ತಿರ್ತಾರಲ್ಲ, ಇವ್ರಿಗೆ ನೆಕ್ಸ್ಟ್ ಬಂದಿದ ತಕ್ಷಣ ಏನೇನು ಪ್ರೊಸೀಜರ್ ಆಗಬೇಕು ಅಂತ ಅಲ್ಲಿರ್ತಾರೆ. ಕ್ಯಾಪ್ಸೂಲ್ ಬರುತ್ತೆ, ಅದನ್ನ ಹಡಗಿಗೆ ಫಸ್ಟ್ ಶಿಫ್ಟ್ ಮಾಡ್ತಾರೆ. ನಂತರ ಕ್ಯಾಪ್ಸೂಲ್ ಡೋರ್ ಓಪನ್ ಮಾಡ್ತಾರೆ. ನಂತರ ಅಲ್ಲಿ ಫಸ್ಟ್ ಅವರಿಗೆ ಮೆಡಿಕಲ್ ಚೆಕಪ್ ಆಗುತ್ತೆ. ಆಮೇಲೆ ಒಬ್ಬೊಬ್ಬರಾಗೆ ಹೊರಗೆ ಅವರನ್ನ ಕರೆತರುವಂತಹ ಕೆಲಸ ಆಗುತ್ತೆ. ಮೊದಲು ನೌಕೆಯಿಂದ ನಿಕ್ ಹೇಗ್ ಅವರನ್ನ ರಕ್ಷಣಾ ಸಿಬ್ಬಂದಿ ಹೊರಗೆ ಕರ್ಕೊಂಡು ಬರ್ತಾರೆ. ನಿಕ್ ಹೇಗ್ ಅಂದ್ರೆ ಇವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಇಬ್ರು ಹೋಗ್ತಾರಲ್ಲ, ಅದರಲ್ಲೊಬ್ರು ನಿಕ್ ಹೇಗ್, ಅವ್ರನ್ನ ಫಸ್ಟ್ ಹೊರಗಡೆ ಕರ್ಕೊಂಡು ಬರ್ತಾರೆ. ನಂತರ ಕ್ಯಾಪ್ಸೂಲ್ನಿಂದ ಸುನೀತಾ ವಿಲಿಯಮ್ಸ್ ಅವರು ಹೊರಗೆ ಬರ್ತಾರೆ. ಸದ್ಯ 4 ಗಗನಯಾತ್ರಿಗಳ ಮುಖದಲ್ಲೂ ಸಹ ನಗು ಬೀರಿದೆ. ಇದೊಂದು ಐತಿಹಾಸಿಕ ಕ್ಷಣಕ್ಕೆ ಇದು ಸಾಕ್ಷಿಯಾಗಿದೆ. ಅಂದಹಾಗೆ ಹೆಚ್ಚು ಕಾಲ ಅಂತರಿಕ್ಷದಲ್ಲಿರುವ ಗಗನಯಾನಿಗಳು ಧರೆಗಿಳಿದ ಮೇಲೆ ಎದುರಿಸುವಂತಹ ಸಮಸ್ಯೆಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನಾನು ಆಗ್ಲೇ ಹೇಳಿದೆ ನಿಮಗೆ, ಗ್ರಾವಿಟಿ ಪವರ್ ಅಲ್ಲಿ ಇರೋದಿಲ್ಲ, ಇಲ್ಲಿರುತ್ತೆ. ಸೊ ತುಂಬಾ ಅವರಿಗೆ ಮೆಡಿಕಲ್ಲಿ ಅವರು ಫಿಟ್ ಆಗಿರಬೇಕು, ಅದೆಲ್ಲ ಒಂದಷ್ಟು ಇರುತ್ತೆ. ಅದೇನೇನು ಅಂತ ನೋಡ್ತಾ ಹೋಗೋಣ. ಗುರುತ್ವಾಕರ್ಷಣೆ ಪ್ರಭಾವ ಇಲ್ಲದ ಕಾರಣ ದೇಹದಲ್ಲಿ ಕೆಲ ಬದಲಾವಣೆಗಳು ಆಗತ್ತೆ. ಸ್ನಾಯು ಹಾಗೂ ಮೂಳೆಗಳ ಸಾಂದ್ರತೆ 30% ವರೆಗೂ ಕ್ಷೀಣಿಸುತ್ತೆ. ಗುರುತ್ವಾಕರ್ಷಣೆ ಪ್ರಭಾವ ಇಲ್ಲದೆ ಇರೋ ಕಾರಣ ದೇಹದಲ್ಲಿ ಸಾಕಷ್ಟು ಚೇಂಜಸ್ ಕಾಣಿಸುತ್ತೆ. ಸ್ನಾಯು ಹಾಗೂ ಮೂಳೆಗಳ ಸಾಂದ್ರತೆ 30% ವರೆಗೂ ಕ್ಷೀಣಿಸುತ್ತದೆ. ಗಗನಯಾನಿಗಳು ಏನೇನು ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ ಅಂತ, ಅಲ್ಲಿ ಗ್ರಾವಿಟಿ ಪವರ್ ಇರೋದಿಲ್ವಲ್ಲ, ಹೀಗಾಗಿ ಸ್ನಾಯು, ಮೆದುಳು, ಹೊಟ್ಟೆಯ ಬ್ಯಾಕ್ಟೀರಿಯಾಗಳಲ್ಲೂ ಸಹ ಬದಲಾವಣೆ ಆಗಿರುತ್ತೆ. ಅವರು ಸ್ಪೇಸಿಗೆ ಹೋದಾಗ ಬಹಳಷ್ಟು ಚೇಂಜಸ್ ಆಗುತ್ತೆ. ಇನ್ನು ಅವರು ಭೂಮಿಗೆ ಬಂದ ತಕ್ಷಣ ಅದಕ್ಕೆ ಅವ್ರನ್ನ ಟೆಸ್ಟ್ ಪ್ರೊಸೀಜರ್ಸ್ ಎಲ್ಲ ಮಾಡೋದು. ಇನ್ನು ಮೂಳೆಗಳು ಬಲ ಮತ್ತು ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತದೆ. ಈ ಕಾರಣದಿಂದ ಗಗನಯಾನಿಗಳಿಗೆ ಮೂಳೆ ಮುರಿತದ ಸಮಸ್ಯೆ ಹೆಚ್ಚಾಗಿ ಅವರಿಗೆ ಕಾಡ್ತಾ ಹೋಗುತ್ತೆ. ಇದರಿಂದ ಚೇತರಿಸಿಕೊಳ್ಳೋದಕ್ಕೆ ಅವರಿಗೆ ತುಂಬಾನೇ ಟೈಮ್ ತೆಗೆದುಕೊಳ್ಳುತ್ತೆ. ಈ ಕಾರಣದಿಂದಲೇ ಗಗನಯಾನಿಗಳಿಗೆ ಮೂಳೆ ಸಮಸ್ಯೆ ಬರೋದು, ಅಂಧತ್ವ, ಬೆನ್ನು ನೋವಿನ ಸಮಸ್ಯೆ ಕೂಡ ಅವರಿಗೆ ಬರುತ್ತೆ. ಡಿಸ್ಕ್ ಜಾರುವಿಕೆಯಂತಹ ಸಮಸ್ಯೆ ಸಹ ಅವರಿಗೆ ಸಹಜವಾಗಿ ಕಾಡುತ್ತೆ. ಗಗನಯಾನಿಗಳಿಗೆ ಅಂಧತ್ವ, ಬೆನ್ನು ನೋವಿನ ಸಮಸ್ಯೆ ಸಹ ಅವರಿಗೆ ಕಾಡಬಹುದು. ಇನ್ನು ಭೂಮಿಗೆ ವಾಪಸ್ ಆದ ತಕ್ಷಣ ಗಗನಯಾನಿಗಳಿಗೆ ನಡೆದಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನೀವು ಯೋಚನೆ ಮಾಡಿ, 9 ತಿಂಗಳು ಅವರು ಅಲ್ಲಿ ನಡೆದಾಡಿರೋದೇ ಇಲ್ಲ. ಇನ್ನು ತಕ್ಷಣ ಭೂಮಿಗೆ ಬಂದ ತಕ್ಷಣ ನಡೆದಾಡಬೇಕು ಅಂದರೆ ಅವರಿಗೆ ಚಾನ್ಸೇ ಇರೋದಿಲ್ಲ. ಕೆಲವು ಕಾಲ ನಿಂತುಕೊಳ್ಳೋದಕ್ಕೂ ಸಹ ಅವರಿಗೆ ಸಮಸ್ಯೆ ಆಗಲಿದೆ. ಕೈ ಕಾಲು ಬ್ಯಾಲೆನ್ಸ್ ಮಾಡೋದೇ ಅವರಿಗೆ ಬಹಳಷ್ಟು ಕಷ್ಟ ಆಗ್ಬಿಡುತ್ತೆ. ಗಗನಯಾನಿಗಳಿಗೆ ಅವರು ಒಂದ್ಸಲ ಸ್ಪೇಸ್ಗೆ ಹೋಗಿ ಬಂದರೆ ಅವರಿಗೆ ಈ ರೀತಿಯ ಒಂದಷ್ಟು ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗುತ್ತೆ. ಸ್ವಲ್ಪ ಸಮಯದವರೆಗೂ ವಸ್ತುಗಳನ್ನು ಗಾಳಿಯಲ್ಲೇ ಬಿಡುವಂತಹ ಅಭ್ಯಾಸ ಅವರಿಗೆ ಇರುತ್ತೆ. ಸ್ವಲ್ಪ ಸಮಯದ ತನಕ ಯಾವುದೇ ವಸ್ತು ಆದರೂ ಸಹ ಗಾಳಿಯಲ್ಲೇ, ಅಲ್ಲಿ ಯೂಶ್ವಲಿ ಅದೇ ರೀತಿ ಇರುತ್ತಲ್ಲ ಅವರ ದೈನಂದಿನ ಚಟುವಟಿಕೆ, ಹೀಗಾಗಿ ಅವರಿಗೆ ಅದೇ ಥರ ಇರುತ್ತೆ. ಇನ್ನು ಅಧಿಕ ರೇಡಿಯೇಷನ್ ಕಾರಣ ಈ ಗಗನಯಾನಿಗಳಿಗೆ ಕ್ಯಾನ್ಸರ್ ಕಾಡುವಂತಹ ಭೀತಿ ಸಹ ಇದೆ. ಇನ್ನು DNA-ಗೂ ಅವರಿಗೆ ಹಾನಿ ಉಂಟಾಗಬಹುದು. ಅಧಿಕ ರೇಡಿಯೇಷನ್ ಕಾರಣ ಅವರಿಗೆ ಕ್ಯಾನ್ಸರ್ ಬರುವಂತಹ ಭೀತಿ ಸಹ ಇದೆ. ಒಂಟಿತನ, ಮಾನಸಿಕ ಒತ್ತಡ, ನಿದ್ರಾಹೀನತೆ, ದೃಷ್ಟಿ ಕೇಂದ್ರೀಕರಿಸೋಕೆ ಅವರಿಗೆ ಸಮಸ್ಯೆ ಉಂಟಾಗತ್ತೆ. ಗಗನಯಾನಿಗಳು ಯಾರು ಸ್ಪೇಸಿಂದ, ಬಾಹ್ಯಾಕಾಶದಿಂದ ಭೂಮಿಗೆ ಬರ್ತಾರೆ, ಅವರಿಗೆ ಈ ರೀತಿಯ ಒಂದಷ್ಟು ಸವಾಲುಗಳು ಎದುರಾಗುತ್ತೆ. ಆರೋಗ್ಯದಲ್ಲೂ ಸಹ ಅವರಿಗೆ ಏರುಪೇರು ಆಗುತ್ತೆ. ಈ ಎಲ್ಲವುಗಳಿಂದ ಚೇತರಿಸಿಕೊಳ್ಳೋದಕ್ಕೆ ಅವರಿಗೆ ತುಂಬಾನೇ ಸಮಯ ಹಿಡಿಯುತ್ತೆ. ಗಗನಯಾನಿಗಳು ನಾರ್ಮಲ್ ಆಗೋದಕ್ಕೆ ಅವರಿಗೆ ಸಾಕಷ್ಟು ಸಮಯವನ್ನ ಕೊಡಬೇಕಾಗುತ್ತೆ. ಹೀಗಾಗಿ ಅವರು ಬಂದಿದ ತಕ್ಷಣ ಫಸ್ಟ್ ಮಾಡೋದೇ ಮೆಡಿಕಲ್ ಚೆಕಪ್. ಅವ್ರನ್ನ ಹೊರಗಡೆ ಬಿಡೋದಕ್ಕೆ ಮುಂಚೆ ಫಸ್ಟ್ ಅವರಿಗೆ ಮೆಡಿಕಲ್ ಚೆಕಪ್ ಮಾಡಿ ಆಮೇಲೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಇನ್ನು ಗುರುತ್ವಾಕರ್ಷಣೆ ಪ್ರಭಾವ ಇಲ್ಲದ ಕಾರಣ ದೇಹದಲ್ಲಿ ಕೆಲ ಬದಲಾವಣೆ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಸ್ನಾಯು, ಮೂಳೆಗಳ ಸಾಂದ್ರತೆ 30% ವರೆಗೂ ಕ್ಷೀಣಿಸುತ್ತದೆ. ಸ್ನಾಯು, ಮೆದುಳು, ಹೊಟ್ಟೆಯ ಬ್ಯಾಕ್ಟೀರಿಯಾಗಳಲ್ಲೂ ಬದಲಾವಣೆ ಆಗತ್ತೆ. ಬಾಹ್ಯಾಕಾಶ ಹಾಗೂ ಭೂಮಿ ಇದರಿಂದ ಅಂತರನೇ ಆಗಿದೆ. ಇನ್ನು
ಅಲ್ಲಿ ವಾತಾವರಣನೇ ಬೇರೆ ರೀತಿ ಇರುತ್ತೆ, ಅಲ್ಲಿಗೆ ಅವ್ರು ಅಡ್ಜಸ್ಟ್ ಆಗಿರ್ತಾರೆ, ಅಲ್ಲಿ ನಡೆದಾಡೋದೇ ಚಾನ್ಸಸ್ ಇರೋದಿಲ್ಲ ಅವರಿಗೆ, ಅಲ್ಲಿ ತೇಲ್ತಾನೆ ಇರ್ತಾರೆ. ನೀವು ನೋಡಿರ್ಬೋದು ಬಹಳಷ್ಟು ವಿಡಿಯೋಗಳಲ್ಲಿ. ಇನ್ನು ಇಲ್ಲಿ ಭೂಮಿಗೆ ಬಂದ ತಕ್ಷಣ ಅವರಿಗೆ ಇಮಿಡಿಯೇಟ್ಲಿ ಅವರಿಗೆ ನಡೆದಾಡೋಕೆ ಚಾನ್ಸ್ ಇರೋದಿಲ್ಲ. ಅವರಿಗೆ ಮೆಡಿಕಲ್ ಚೆಕಪ್ ಆಗುತ್ತೆ, ಒಂದಷ್ಟು ಟೆಸ್ಟ್ಗಳು ಮಾಡ್ತಾರೆ, ಅದು ಅವರಿಗೆ ಇಲ್ಲಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಪ್ರಿಪೇರ್ ಮಾಡ್ತಾರೆ, ಆಮೇಲೆ ಅವ್ರನ್ನ ಭೂಮಿಗೆ ನಡೆದಾಡೋದಕ್ಕೆ ಬಿಡ್ತಾರೆ. ಇನ್ನು ಮೂಳೆಗಳು ಬಲ ಹಾಗೂ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತೆ. ಇನ್ನು ಗಗನಯಾನಿಗಳು ಎದುರಿಸಬೇಕಾಗಿರುವಂಥ ಸಮಸ್ಯೆ ಇದು. ಈ ಕಾರಣಗಳಿಂದ ಗಗನಯಾನಿಗಳಿಗೆ ಮೂಳೆ ಮುರಿತದ ಸಮಸ್ಯೆ ಸಹ ಹೆಚ್ಚಾಗುತ್ತೆ. ಇನ್ನು ಇದರಿಂದ ಚೇತರಿಸ್ಕೊಳ್ಳೋದಕ್ಕೆ ಅವರಿಗೆ ತುಂಬಾ ಸಮಯ ಬೇಕಾಗುತ್ತೆ. ಅಂಧತ್ವ, ಬೆನ್ನು ನೋವಿನ ಸಮಸ್ಯೆ, ಡಿಸ್ಕ್ ಬಲ್ಜ್ ಆಗೋದು, ಇದು ಸಹ ಅವರಿಗೆ ಅಂದರೆ ನಾರ್ಮಲ್ ಆಗಿ ಕಾಣಿಸ್ಕೊಳ್ಳುವಂತಹ ಪ್ರಾಬ್ಲಮ್ ಇದು. ಭೂಮಿಗೆ ವಾಪಸ್ಸಾದ ತಕ್ಷಣ ಗಗನಯಾನಿಗಳಿಗೆ ನಡೆದಾಡೋಕೆ ಆಗೋದಿಲ್ಲ. ಕೆಲವು ಕಾಲ ನಿಂತ್ಕೊಳ್ಳೋದಕ್ಕೂ ಸಹ ಅವರಿಗೆ ಸಮಸ್ಯೆ ಉಂಟಾಗುತ್ತೆ. ಕೈ ಕಾಲು ಅವರಿಗೆ ಬ್ಯಾಲೆನ್ಸ್ ಸಿಗೋದೇ ಬಹಳ ಕಷ್ಟಪಡಬೇಕಾಗುತ್ತೆ ಅವರು ಬ್ಯಾಲೆನ್ಸ್ನ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಸಮಯದವರೆಗೂ ವಸ್ತುಗಳನ್ನು ಗಾಳಿಯಲ್ಲೇ ಬಿಡುವಂತಹ ಅಭ್ಯಾಸವನ್ನು ಅವರಿಗೆ ರೂಢಿ ಆಗಿಬಿಟ್ಟಿರುತ್ತೆ. ಇನ್ನು ಓವರ್ ರೇಡಿಯೇಷನ್ ಕಾರಣ ಕ್ಯಾನ್ಸರ್ ಭೀತಿ ಸಹ ಉಂಟಾಗುತ್ತೆ.